ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಗೌರಿ ಸೀದಾ ಮೋನಿಕನ್ನ ಒಳಗಡೆ ಕರ್ಕೊ ಬರ್ತಾಳೆ. ಬಾ ಅಕ್ಕ ಅಂತ ಹೇಳಿ ಹಿಂದೆನೆ ಕರ್ಕೊ ಬರ್ತಾ ಇರ್ತಾರೆ. ಅಶೋಕ್ಗೆ ಅನಿಕೇತ್ ವೈಷ್ಣವಿಗೆ ಇನ್ನೇನು ಉಂಗುರ ತೊಡಗಿಸ್ತಾ ಇದ್ದಂಗೆ ಗೌರಿ ಬಂದು ನಿಂತಿರೋದನ್ನ ನೋಡಿ ಅವನಿಗೆ ತುಂಬಾ ಶಾಕ್ ಆಗಿ ಮೌನವಾಗಿ ನಿಂತಿರ್ತಾನೆ. ಅಶೋಕ್ಗೆ ಇವನೇನು ಇಲ್ಲಿ ರಿಂಗ್ ಆಗತ್ಬಿಟ್ಟು ಯಾರನ್ನ ನೋಡ್ತಿದ್ದಾನೆ ಅಂತ ಹಿಂದೆ ತಿರುಗಿ ನೋಡ್ತಾ ಇರ್ತಾರೆ. ಚಂಚಲ ಮತ್ತೆ ವಿವೇಕ್ ಅವರೆಲ್ಲರೂ. ಆಗ ಅಲ್ಲಿ ಗೌರಿ ಇದೀನ ನೋಡಿ, ಯಾಕನಿಕೇತ್ ವಾಟ್ಸ್ ರಾಂಗ್ ಯು, ಏನ್ ಮಾಡ್ತಿದ್ಯಾ, ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಮಾಡು, ಯಾಕೆ ನೀನು ಬೇರೆಯವ್ರು ಬಂದ್ರು ಅಂತ ತಡಿತಾ ಇದ್ಯಾ ಅಂತ ಹೇಳ್ತಿದಂಗೆ, ಹೋ ಏಂತಕ್ ತಡಿತಿದ್ಯಾ ಅನಿಕೇತ್, ತೊಡ್ಸು ಆ ಉಂಗ್ರನ ಹುಡ್ಗಿಗೆ ತೊಡ್ಸು ಅಂತ ಹೇಳ್ತಿದಂಗೆ ಅಲ್ಲಿ ಪಕ್ಕದಲ್ಲೇ ಮೋನಿಕಾ ಇರೋದನ್ನ ನೋಡಿ ಸಹ ತುಂಬಾ ಶಾಕ್ ಆಗಿರುತ್ತೆ. ಆಗ ಈಗೇನು ಇಲ್ಲಿ ಏನ್ ಮಾಡೋದಿಕ್ ಬಂದಿದ್ಯಾ ಗೌರಿ, ಅಲ್ಲ ಇಲ್ಲಿ ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ, ನೀನೇನ್ ಮಾಡ್ತಾ ಇದ್ಯಾ, ಏನ್ ಮಾಡ್ತಾ ಇದ್ಯಾನಾ, ಅಲ್ಲಿ ನಿಮ್ ಮಗ ಏನ್ ಗನಂದಾರಿ ಕೆಲಸ ಮಾಡ್ತಿದ್ದಾನೆ ಅನ್ನೋದು ನಿಮಗೆ ಗೊತ್ತಿದ್ಯಾ, ಏನ್ ಮಾಡ್ದ, ಅವನೇನು ತಪ್ಪು ಮಾಡಿರಲ್ಲ, ನೀವೇ ಏನಾದ್ರು ತಪ್ಪು ಮಾಡಿರ್ತೀರಾ ಏನ್ ಹೇಳಿ ಅಂತ ಚಂಚಲ ಹೇಳ್ತಿದಂಗೆ, ನೀನೀಗ ವೈಷ್ಣವಿ ಕೈಗೆ ಉಂಗ್ರ ಹಾಕ್ತಾ ಇದೆಯಲ್ಲ, ಆ ಉಂಗ್ರನ ಮುಂಚೆನೆ ನೀನು ನಮ್ಮ ಅಕ್ಕನ ಕೈಗೆ ಯಾಕೆ ಹಾಕ್ದೆ ಅನಿಕೇತ್ ಅಂತ ಅವಳ ಕೈ ತೋರಿಸ್ತಾ ಇರ್ತಾಳೆ ಗೌರಿ. ಅದನ್ನ ನೋಡಿ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ವಿವೇಕ್ಗೆ, ಅಲ್ಲ ಇದು ನಾನು ಇಷ್ಟಪಟ್ಟಿದ್ ರಿಂಗ್ ಅಲ್ವಾ, ಇದು ಅವಾಗ ನಾನು ಡೇಟಿಂಗ್ ಅಲ್ಲಿ ಕೊಡ್ಬೇಕು ಅನ್ಕೊಂಡಿದ್ದಲ್ವಾ, ಇದು ಅವಾಗ ಅನಿಕೇತ್ ಕಿತ್ಕೊಂಡು ಹೋಗಿದ್ದು ಅದೇ ರಿಂಗ್ ಅಲ್ವಾ ಇದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಶೋಕ್ಗೆ, ಯಾಕನಿಕೇತ್ ಮರ್ತೋಗ್ಬಿಟ್ಟಾ, ಏನೆಲ್ಲ ಸುಳ್ಳವ್ವದೆಲ್ಲ ಹೇಳಿ ನೀನು ನಮ್ಮ ಅಕ್ಕನ ಕೈಗೆ ಉಂಗ್ರ ಹಾಕ್ತೆ ಅನ್ನೋದು ನಿನಗಿನ್ನ ಗೊತ್ತಾಗಿಲ್ವಾ, ಅದು ಎಲ್ಲ ಹಾಕಿದ್ಯಾ ಅನ್ನೋದು ಸಹ ಗೊತ್ತಿಲ್ವಾ ಅಂತ ಹೇಳ್ತಿದಂಗೆ, ಯಾಕೆ ಗೌರಿ ಏನಾಯ್ತು, ಇಲ್ಲಿ ಏನ್ ನಡೀತಿದೆ, ನೀನೇನ್ ಮಾಡ್ತಾ ಇದ್ಯಾ, ವಿವರಣೆ ಕೊಟ್ಟು ಹೇಳು ಅಂತ ಸರಿತಾ ಅವ್ರು ಹೇಳ್ತಾ ಇರ್ತಾರೆ. ನೋಡಿದ್ರೆ ಅಷ್ಟೊತ್ಗೆ ಅರುಂಧತಿ ಅವರು, ಯಾಕಮ್ಮ ಗೌರಿ ಏನಾಯ್ತು, ಅದು ಶಂಸಿ ಮೇಡಮ್ ನಿಮ್ ಮಗಳನ್ನ ಮದ್ವೆ ಆಗೋಕ್ ಹೊರಟಿರೋ ಈ ಅನಿಕೇತ್ ಫಸ್ಟೇ ನಮ್ಮ ಅಕ್ಕನ್ನ ಪ್ರೀತಿ ಮಾಡಿ ಈ ರೀತಿ ಉಂಗುರ ಎಲ್ಲ ಬದಲಾಯಿಸ್ಕೊಂಡು ಇಲ್ಲಿವರೆಗೂ ತಂದು ನಿಲ್ಸಿರೋ ಕಾರಣನೇ ಆ ಅನಿಕೇತ್ ಅಂತ ಹೇಳ್ತಾ ಇದ್ದಿದ್ದ ನೋಡಿ ಎಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ, ಏನ್ ಹೇಳ್ತಿದ್ಯಾ ಗೌರಿ, ನೀನ್ ಸುಮ್ನೆ ಇಲ್ದೇ ಇರೋದು ಅಪ್ಪನ್ನೇ ಹೇಳ್ಬೇಡ, ಅನಿಕೇತ್ ನಿನ್ ಪಾಳಿಗೆ ನೀನು ರಿಂಗ್ ಹಾಕೋ ಅಂತ ಹೇಳ್ತಾ ಇರ್ತಾರೆ. ಸರಿ ಅಂತ ಇನ್ನೇನ್ ರಿಂಗ್ ಹಾಕಕ್ ಹೋಗ್ತಿದ್ದಂಗೆ ಅಷ್ಟೊತ್ಗೆ ಮೋನಿಕಾ ಹಂಗೆ, ಗೌರಿ ಅಕ್ಕ ನೀನ್ ಇದೇ ರೀತಿ ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಗಲ್ಲ, ಏನಾಯ್ತು ಅನ್ನೋದನ್ನ ಬಾಯ್ ಬಿಡು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ಗಿನ ಮೋನಿಕಾ, ವಿವೇಕ್ ನಾನ್ ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕು, ಅಷ್ಟಕ್ಕೂ ನಾನು ಅವತ್ತು ಆ ಮಂಟಪದಲ್ಲೇ ಇದ್ದೆ, ಆ ಮಂಟಪದಿಂದ ನನ್ನ ಕರ್ಕೊಂಡೋಗಿದ್ದೆ ಈ ಅನಿಕೇತಿಂದ ನಾನು ಬಿದ್ದಿ ಇಷ್ಟು ಜೀವನನ ನಾನು ಹಾಳು ಮಾಡ್ಕೊಂಡಿದ್ದೀನಿ, ಇದಕ್ಕೆಲ್ಲ ಕಾರಣ ಆ ಅನಿಕೇತ್ ಅಂತಾನೆ ಎಲ್ಲ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಎಲ್ರಿಗೂ ಸಹ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ, ಏನೋ ನಾನು ಈ ರೀತಿ ಅನ್ಕೊಂಡ್ರೆ ಏನೋ ಆಗ್ತಿದ್ಯಲ್ಲ ಅಂತ ಚಂಚಲನು ಸಹ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟಕ್ಕೂ ಅವತ್ತು ಹೋಟೆಲಲ್ಲಿ ನಾನು ಮತ್ತೆ ಅನಿಕೇತ್ ಇಬ್ರು ಇದ್ವಿ. ಯಾವಾಗ ನೀವು ಬರ್ತಾ ಇದೀರೋ ಅನ್ನೋ ವಿಚಾರ ನಮ್ ಕಿವಿಗ್ ಬಿತ್ತೋ ಆಗ ಅಲ್ಲಿಂದ ಎಸ್ಕೇಪ್ ಆಗ್ಸಿದ್ದು ಈ ಅನಿಕೇತೆ. ಹಾಗಾಗಿ ನಾನು ಅಲ್ಲಿಂದ ಓಡೋಗೋಂತ ಅವಶ್ಯಕತೆ ಬಂದಿತ್ತು. ಅದಲ್ದಿರ ಮತ್ತೆ ನೀವು ಮೊನ್ನೆ ಮೀಟ್ ಆದಾಗ ಇವನೇ ನನ್ನ ಓಡಿಸಿದ್ದು, ಹೋಗು ಇಲ್ಲಿ ಸುಮ್ಮನೆ ಇದ್ರೆ ನನಗೂ ನಿನ್ಗೂ ತೊಂದ್ರೆ, ಓಡೋಗು ಅಂತ ಹೇಳಿ ಕಳ್ಸಿದ್ಕೆನೆ ಇಷ್ಟೆಲ್ಲ ರಾದಂತ ಆಗಿದ್ದು ವಿವೇಕ್ ಅಂತ ಮೋನಿಕಾ ಎಲ್ಲ ಒಪ್ಕೊಳ್ತಾ ಇರ್ತಾಳೆ. ಅಷ್ಟಕ್ಕೂ ಇನ್ನ ಏನೇನಾಗಿದೆ ಹೇಳಕ್ಕ, ಇನ್ನ ಯಾರು ಹೇಳು, ಬಾಯ್ ಬಿಡು ಅಂತ ಹೇಳ್ತಿದಂಗೆ, ಎಲ್ಲದಕ್ಕೂ ಕಾರಣ ಈ ಅನಿಕೇತ್. ನಿಜವಾಗ್ಲೂ ವಿವೇಕ್ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅವನ್ ಪ್ರೀತಿಲಿ ಈ ರೀತಿ ಕುರುಡಾಗಿ ಇಷ್ಟೆಲ್ಲ ನನ್ನ ಜೀವನನ ಹಾಳು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಂಗೆ ಅಷ್ಟೊತ್ಗೆ ಅಕ್ಕ ಇದು ಅಷ್ಟೇ ಹೇಳ್ತಾ ಇದ್ಯಾ, ಮೇಯ್ನ್ ಆಗಿರೋ ವಿಷಯನೇ ಬಿಡ್ತಾ ಇದೆಯಲ್ಲ ಅಕ್ಕ, ಹೇಳು ಅಂತ ಹೇಳ್ತಿದಂಗೆ ಅಷ್ಟೊತ್ಗೆ ಚಿನ್ನು ಇವಾಗ ನಮ್ಮ ಅಕ್ಕ ಗರ್ಭಿಣಿ ಅಂತ ಹೇಳ್ತಾ ಇದ್ದೀನ ನೋಡಿ ಎಲ್ರಿಗೂ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ಅನಿಕೇತ್ಗೂ ಸಹ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗಿರುತ್ತೆ. ಅಷ್ಟೊತ್ಗೆ ವೈಷ್ಣವಿ, ಅಲ್ಲ ಯಾಕ ಅನಿಕೇತ್ ನೀನ್ ಈ ರೀತಿ ಒಬ್ರಿಗೆ ಮೋಸ ಮಾಡಿ ನನ್ನ ಹತ್ರ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ಯಾ, ಅಷ್ಟಕ್ಕೂ ನೀನು ಸುಳ್ಳು ಹೇಳ್ತಿದ್ಯಾ ಅಂದಲ್ಲ, ಅಲ್ಲ ಅವರು ನಾಟಕ ಮಾಡ್ತಿದ್ದಾರೆ ವೈಷ್ಣವಿ, ಏಂತಕ್ಕಂದ್ರೆ ಅವ್ರ ಅಕ್ಕ ತಂಗಿಯವರೆಲ್ಲ
ರಿಚ್ ಆಗಿರೋರ್ನ ಬಲೆಗೆ ಬೀಳಿಸ್ಕೊಂಡು ಅವ್ರ ಮನೆಗೆ ಸೆಟ್ಲ್ ಆಗ್ಬೇಕು ಅಂತ, ಅದಕ್ಕೆ ಈ ರೀತಿ ಮಾಡ್ತಾ ಇದಾರೆ ಪ್ಲಾನ್ ಅಂತ ಅನಿಕೇತ್ ಹೇಳ್ತಿದಂಗೆ, ಸಾಕು ನಿಲ್ಸು ಅನಿಕೇತ್, ಇಷ್ಟೆಲ್ಲ ಅವರು ಈ ನಿಜಾನೆಲ್ಲ ಒಪ್ಕೊಳ್ತಾ ಇದ್ದಾರೆ. ಅವ್ರಿಗೇನಾದ್ರೂ ಅಷ್ಟು ದುರಾಸೆ ಇದ್ದಿದ್ರೆ ಈ ರೀತಿ ಎಲ್ಲ ನಾಟಕನೂ ಆಡ್ತಿರ್ಲಿಲ್ಲ ಅವರು, ನೀನೇ ಮಾಡ್ತಾ ಇರೋದೇ ನಾಟಕ ಅನ್ನಿಸ್ತಿದೆ ಅಂತ ವೈಷ್ಣವಿ ಸಹ ಹೇಳ್ತಾ ಇರ್ತಾಳೆ. ಅಶೋಕ್ಗೇನ ವಿಚಾರನ ಕೇಳಿಸ್ಕೊಂಡು ಎಲ್ರಿಗೂ ಶಾಕ್ ಆಗಿರುತ್ತೆ. ಏನು ಅಂತ ವಿವೇಕ್ಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಇನ್ನು ಅಷ್ಟೊತ್ತಿಗೆ ಆಶಾ ಅವ್ರಿಗೆ, ಅಲ್ಲ ಚಿಕ್ಕಮ್ಮ, ಈ ರಿಂಗು ನಾನು ಡೇಟಿಂಗ್ ಮಾಡಬೇಕು ಅಂದಾಗ ಈ ರಿಂಗ್ ನಿಮಗೆ ತೋರಿಸಿದೆ ಅಲ್ವಾ, ಇದು ನಾನು ಹೋಗ್ತಾ ಇರೋ ಮೋನಿಕಂಗೆ ಕೊಡಬೇಕು ಅಂತ ತೋರಿಸ್ದೆ ನೋಡಿ. ಆ ಟೈಮಲ್ಲಿ ಅನಿಕೇತ್ ಈ ರಿಂಗ್ನ ಹೇಗೆ ಕಸ್ಕೊಂಡ ಅಲ್ವಾ? ಹೌದು ವಿವೇಕ್, ಈಗ ನನಗೆ ಒಂದೊಂದೇ ಕ್ಲಾರಿಟಿ ಸಿಗ್ತಾ ಇದೆ. ಹೋ, ಇದಕ್ಕೆಲ್ಲ ಕಾರಣ ಈ ಅನಿಕೇತೆ ಅನ್ಸುತ್ತೆ ಅಂತ ಹೇಳ್ತಿದ್ದಂಗೆ ಅಷ್ಟೊತ್ತಿಗೆ ಶ್ಯಾಮ್ ಸಹ ಹೇಳ್ತಾನೆ, ಹೌದು ಅಣ್ಣ, ನೀನ್ ಅನ್ಕೊಂಡಂಗೆ ಈ ಅನಿಕೇತ್ ಸಾವಸಿಂದಾನೆ ಈ ರೀತಿ ಮೋನಿಕಾ ಹಿಂಗಾಗಿರೋದು. ನಾವ್ 2 ದಿವಸನೂ ನಿಮ್ಗೆ ಹೇಗಾದ್ರೂ ಮಾಡಿ ಅವ್ರು ನಿಮ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ನಾವೆಲ್ಲ ಹಿಡ್ದಿದ್ವಿ. ನೀನ್ ನೋಡಿದ್ರೆ ನಮ್ದಿರ ಮತ್ತೆ ಅತ್ಗೆಗೇನೆ ಈ ರೀತಿ ಮಾತಾಡ್ಬಿಟ್ಟು ಬಂದಿದ್ಯಾ ಅಂತೆಲ್ಲ ನಿಜಾನ ಒಪ್ಕೊಳ್ತಾ ಇರ್ತಾನೆ. ಈಗ ವಿವೇಕ್ಗೂ ಸಹ ಅನಿಕೇತ್ ಎಂತವನು ಅಂತ ಗೊತ್ತಾಗಿ ಅವ್ನ್ ಬಂಡವಾಳ ಎಲ್ಲ ಬಯಲಾಗಿದೆ. ಈಗ ಮನೆ ಮಂದಿಯವರೆಲ್ಲರೂ ಸೇರಿ ಈಗ ಮೋನಿಕಾಗೆ ಮತ್ತೆ ಅನಿಕೇತ್ಗೆ ಮದುವೆ ಮಾಡ್ತಾರ ಅಥವಾ ವೈಷ್ಣವಿಗೆ ಕೊಟ್ಟಿರೋ ಮಾತನ್ನ ತಪ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.